ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಎತ್ಕೊಂಡಿದ್ದೀನಿ. ಇವನ್ನ ಅನ್ನ ಮಾಡೋಕ್ಕಿಂತ ಮುಂಚೆ 10-15 ನಿಮಿಷ ನೆನೆಸಿಟ್ಕೊಂಡಿರ್ತೀನಿ. ಆಮೇಲೆ 5 ಮೊಟ್ಟೆನ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೀನಿ. 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಉದ್ದುದಕ್ಕೆ, 4 ಹಸಿಮೆಣಸಿನ್ಕಾಯಿ, 1 ಕಪ್ಪು ಪುದೀನ, 1 ಕಪ್ಪು ಕೊತ್ತಂಬರಿ, 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಪಲಾವ್ ಎಲೆ, 1 ಚಕ್ಕೆ, 4 ಲವಂಗ, 4 ಮೆಣಸು ತೊಗೊಂಡಿದ್ದೀನಿ. 2 ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, 2 ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ 5 ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮೊಟ್ಟೆನ ಫ್ರೈ ಮಾಡ್ಕೊಂಡಾಯಿತು. ಅದೇ ಬಾಣಲಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ, 2 ಪಲಾವ್ ಎಲೆ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ್ರೆ 2 ಟೊಮೊಟೊ ಹಾಕಬೇಕು. 1 ಕಪ್ ಪುದೀನ ಹಾಕಬೇಕು. ಅದು ಚೆನ್ನಾಗೆಲ್ಲ ಹೀರ್ಕೋಬೇಕು. ಅದೆಲ್ಲ ಕೊತ್ತಂಬರಿ ಹಾಕಬೇಕು 1 ಕಪ್ಪು. ಅದು ಚೆನ್ನಾಗೆಲ್ಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರನೂ ಸೇರಿಸ್ತಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, 10 ಸ್ಪೂನ್ ಅರಿಶಿನ ಪುಡಿ, 10 ಸ್ಪೂನ್ ಧನಿಯಾ ಪುಡಿ, 10 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಮೊಟ್ಟೆ ಮಸಾಲ, ಚೆನ್ನಾಗೆಲ್ಲ ಬೆಂದಾದಮೇಲೆ ಅಕ್ಕಿನ ಹಾಕಬೇಕು. ಚೆನ್ನಾಗಿ ನೆನೆಸಿಟ್ಟಿರೋ ಅಕ್ಕಿನ ಅದನ್ನು ಒಂದ್ಸರಿ ಚೆನ್ನಾಗಿ ಕಲಿಸ್ಕೋಬೇಕು. ಎರಡು ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕ್ಕೋಬೇಕು. ಇದಕ್ಕೆ ಫ್ರೈ ಮಾಡಿರ್ತಕ್ಕಂಥ ಮೊಟ್ಟೆನ ಒಂದೊಂದಾಗೆ ಸೇರಿಸ್ಕೋಬೇಕು. ಇದ ಮೇಲೆ ಕೊತ್ತಂಬರಿನ ಉದುರಿಸ್ಕೋಬೇಕು. ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಿಲ್ನ ಹೊಡೆಸ್ಕೊಂಡ್ರೆ ಸಾಕು. ನೋಡಿ, ವಿಜಿಲ್ ಹೊಡೆದಾಯಿತು. ಇದನ್ನ ಇಳಿಸ್ಕೊಂಡು ಸಿಟಿ ಎಲ್ಲ ಹವಾ ಹೋಗೋ ತೆಗೆದು ಆಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ. ಇದಕ್ಕೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ. ತುಂಬ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಥ್ಯಾಂಕ್ ಯು.
ಅಪ್ಲೋಡ್ ಮಾಡಕ್ಕೆ ಸರಿನಾ? ಹೊಸ ಪ್ರಯತ್ನಕ್ಕೆ ಹೊಸದಾಗಿ ವಿಡಿಯೋಗಳನ್ನು